ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಪ್ರೇಕ್ಷಕರೇ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ 2ನೇ ಚರಣದ ಕಾಲಖಂಡದಲ್ಲಿ ರಾಷ್ಟ್ರ ವಿರೋಧಿ ಕೃತ್ಯಗಳಲ್ಲಿ ನಿರತರಾಗಿರುವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂದರೆ ಅದೇ PFI ಸಂಘಟನೆಯನ್ನು ನಿಷೇಧಿಸಿತ್ತು. ಇಂಥ ದೇಶ ವಿರೋಧಿ ಕೃತ್ಯಗಳ ಸಂಚುಕೋರ PFI ಈಗ ನಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅದೇ ED ಕೆಂಗಣ್ಣಿಗೆ ಸಹ ಗುರಿಯಾಗಿದೆ. ಪ್ರೇಕ್ಷಕರೇ, ಜಿಹಾದಿ ಕೃತ್ಯಗಳ ಮೂಲಕ ನಮ್ಮ ಭಾರತದಲ್ಲಿ ಇಸ್ಲಾಮಿಕ್ ಅಭಿಯಾನ ನಡೆಸಲು ಈ PFI ಸಂಚನ್ನು ಹೊಂದಿತ್ತು. ಈ ಸಂಚಿನ ಸಾಕಾರಕ್ಕಾಗಿ ದೇಶದಲ್ಲಿ ಹಿಂಸೆ, ಉಗ್ರವಾದದ ಹೊರತಾಗಿ ಬೀದಿ ನಾಟಕ, ರಾಜಕೀಯ ವಿಷಯಗಳನ್ನು ಬಳಸಿಕೊಳ್ಳಲು ಈ PFI ಮುಂದಾಗಿತ್ತು. ಹೀಗೆ ಇಂಥ ಹಲವು ರಾಷ್ಟ್ರ ವಿರೋಧಿ ಕ್ರಮಗಳನ್ನು ರೂಪಿಸಿಕೊಂಡಿರುವುದು ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಕಾರ್ಯಚಟುವಟಿಕೆಗಳ ಒಳಹೊಕ್ಕು ನೋಡಿದಾಗ ಅಂಥ ಎಲ್ಲ ರಾಷ್ಟ್ರ ವಿರೋಧಿ ಚಟುವಟಿಕೆಗಳ ನೀಲನಕ್ಷೆ ನಮ್ಮ ED ಅಧಿಕಾರಿಗಳ ತಂಡದ ಕಣ್ಣಿನ ಮುಂದೆ ತೆರೆದುಕೊಂಡಿದೆ. ಪ್ರೇಕ್ಷಕರೇ, PFI ಇದೆಯಲ್ಲ, ಈ ದುಷ್ಟ ಸಂಘಟನೆ ವಿದೇಶಗಳಲ್ಲಿ ಸಹ ಸುಮಾರು 14,000ಕ್ಕೂ ಹೆಚ್ಚು ಸಕ್ರಿಯ ಕಾರ್ಯಕರ್ತರ ಪಡೆಯನ್ನು ಕೂಡ ಹೊಂದಿದೆ. ಇಂಥ ದುಷ್ಟಕೂಟದ 26 ಸಕ್ರಿಯ PFI ಸದಸ್ಯರಿಗೆ ನಮ್ಮ ED ಈಗ ಕೈಕೊಳ ತೊಡಿಸಿದೆ. ಈ ವಿಚಾರಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡೋದು ಆದರೆ ಈ PFI ಸಂಘಟನೆಗೆ ಸೇರಿದ್ದು ಎಂದೇ ಹೇಳಲಾಗುವ 62 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿಕೊಳ್ಳಲಾದ ದಿಟ್ಟ ED ಕ್ರಮ. ಮೊನ್ನೆ ಅಂದರೆ 2 ದಿನಕ್ಕೆ ಮೊದಲು ಅಕ್ಟೋಬರ್ 16ಕ್ಕೆ ಈ PFI ಜೊತೆಗೆ ನಂಟು ಇಟ್ಟುಕೊಂಡಿರುವ ವ್ಯಕ್ತಿಗಳಿಗೆ ಸೇರಿದೆ ಎನ್ನಲಾಗುವ 35 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಕೂಡ ನಮ್ಮ ED ಜಪ್ತಿ ಮಾಡಿಕೊಂಡು ಬಿಟ್ಟಿದೆ ಎಂಬುವುದೇ ಸಮಸ್ತ ಭಾರತೀಯರು ಹೆಮ್ಮೆ ಪಡುವ ಸಂಗತಿಯಾಗಿದೆ. ಹಲವು ಕೊಲ್ಲಿ ದೇಶಗಳು ಸೇರಿದಂತೆ ಸಿಂಗಪುರದಲ್ಲೂ ಸಹ ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂದರೆ ಅದೇ PFI ಸರಿ ಸುಮಾರು 14,000 ಸಕ್ರಿಯ ಕಾರ್ಯಕರ್ತರ ಪಡೆಯನ್ನು ಹೊಂದಿದೆ. ಭಾರತದ ಸಮಗ್ರತೆ ಹಾಗೂ ರಕ್ಷಣೆಯ ವಿಚಾರಕ್ಕೆ ಬಂದಾಗ ಈ ಬೆಳವಣಿಗೆ ಅತ್ಯಂತ ಗಂಭೀರವಾಗಿ ಪರಿಗಣಿಸುವ ವಿಷಯವಾಗಿದೆ. ಇದಕ್ಕೂ ಮಿಗಿಲಾಗಿ ಎದೆ ನಡುಕ ಹುಟ್ಟಿಸುವ ಸಂಗತಿ ಅಂದರೆ ಎಲ್ಲ ವಿದೇಶಿ ನೆಲದಲ್ಲಿ PFI ತನ್ನ ಜಿಲ್ಲಾವಾರು ಘಟಕಗಳನ್ನು ಸ್ಥಾಪಿಸಿಕೊಂಡಿರುವುದು. ಈ ಪ್ರತಿಯೊಂದು ಘಟಕಕ್ಕೂ ಸಹ ನಿಧಿ ಸಂಗ್ರಹಿಸಿ ಕೊಡುವುದಕ್ಕೆ ಟಾರ್ಗೆಟ್ ನೀಡಲಾಗಿದೆ. ವಿದೇಶಿ ನೆಲದ ಈ ಜಿಲ್ಲಾವಾರು ಘಟಕಗಳಿಂದ ಸಂಗ್ರಹವಾಗುವ ಹಣವನ್ನು ರಹಸ್ಯ ಬ್ಯಾಂಕಿಂಗ್ ಮಾರ್ಗ ಹಾಗೂ ಹವಾಲಾ ಮಾದರಿಯ ಮಾರ್ಗಗಳಿಂದ ಭಾರತಕ್ಕೆ ತರಿಸಿಕೊಳ್ಳುವುದರ ನೀಲನಕ್ಷೆ ರೂಪುಗೊಂಡಿತ್ತು ಮತ್ತು ಆ ಹಣವನ್ನು ಭಾರತದಲ್ಲಿ ರಾಷ್ಟ್ರ ವಿರೋಧಿ ಕೃತ್ಯಗಳಿಗೆ ಬಳಸಿಕೊಳ್ಳುವ ಪ್ಲಾನ್ ನಡೆದಿತ್ತು. ಈ ಎಲ್ಲ ವಿಚಾರಗಳನ್ನು ED ತನ್ನ ಸ್ಟೇಟ್ಮೆಂಟ್ ನಲ್ಲಿ ಹೇಳಿಕೊಂಡಿದೆ ಎಂಬುವುದೇ ದೇಶದ ನಾಗರಿಕರು ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಬೇಕಾಗಿದೆ. ಸಿಂಗಾಪುರ ಹಾಗೂ ಕೊಲ್ಲಿ ದೇಶಗಳಲ್ಲಿ ಸಂಗ್ರಹವಾದ ನಿಧಿಯನ್ನು ಭಾರತದಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಕಾನೂನು ಬಾಹಿರ ಚಟುವಟಿಕೆಗಳು ಹಾಗೂ ಭಯೋತ್ಪಾದನಾ ಕೃತ್ಯಕ್ಕೆ ಬಳಸಿಕೊಳ್ಳುವ ನೀಲನಕ್ಷೆಯನ್ನು ಈ PFI ರೂಪಿಸಿಕೊಂಡಿದೆ ಎಂಬುವುದು ED ಅಧಿಕಾರಿಗಳ ವಿವರಣೆಯಲ್ಲಿ ದಾಖಲಾಗಿದೆ. ಇಂಥ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ನಿರತನಾಗಿರಲು PFI ತನ್ನ ಸದಸ್ಯ ಕಾರ್ಯಕರ್ತರಿಗೆ ವಿಭಿನ್ನ ಮಾದರಿಯ ತರಬೇತಿ ಕೂಡ ನೀಡಲು ಮುಂದಾಗಿದೆ. ಕಂಡವರಿಗೆ ವಧೆಯುವುದು, ಕಂಡಲ್ಲಿ ಗುದ್ದುವುದು, ಲಾಠಿಗಳಿಂದ ದಾಳಿ, ಚೂರಿ ಇರಿತ, ಶಸ್ತ್ರಾಸ್ತ್ರಗಳ ಬಳಕೆಯ ಕುರಿತು ಈ ಕ್ಯಾಂಪ್ಗಳಲ್ಲಿ PFI ತನ್ನ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದೆ. ಇದಕ್ಕೆ ಪೂರಕವೆಂಬಂತೆ ವಿದೇಶಿ ಉಗ್ರ ಸಂಘಟನೆಯಿಂದ ಮಾರಕಾಸ್ತ್ರಗಳ ಖರೀದಿಗೆ ಕೂಡ PFI ಯೋಜಿಸಿತ್ತು. ಅಂಥ ಮಾರಕಾಸ್ತ್ರಗಳಿಂದ ಭಾರತದಲ್ಲಿರುವ ಪ್ರಮುಖ ವ್ಯಕ್ತಿಗಳು, ಪ್ರಮುಖ ಆಯಕಟ್ಟಿನ ಸ್ಥಳಗಳ ಮೇಲೆ PFI ವಿಧ್ವಂಸಕ ದಾಳಿಗೆ ಸ್ಕೆಚ್ ತಯಾರು ಮಾಡಿತ್ತು. ED ಅಧಿಕಾರಿಗಳು ಈ ಕುರಿತು ನೀಡಿರುವ ಟಿಪ್ಪಣಿಯಲ್ಲಿ ಇಂಥ PFI ಪ್ಲಾನ್ ಆಫ್ ಆಕ್ಷನ್ ಸಂಗತಿಗಳ ಬಗ್ಗೆ ಗಂಭೀರವಾಗಿ ಆರೋಪಿಸಿದೆ. ನಮ್ಮ ಭಾರತದ ಸಮಗ್ರತೆ, ದೇಶದ ಸಾರ್ವಭೌಮತೆಗೆ ಧಕ್ಕೆ ತಂದಿಡುವುದು ಮತ್ತು ಕೋಮು ಸೌಹಾರ್ದತೆಗೂ ವಿಷ ಹಿಂಡುವ ದುರುದ್ದೇಶದ ಸಂಚು ಈ PFI ರೂಪಿಸಿತ್ತು ಎಂಬುವುದು ED ನಡೆಸಿದ ಈ ದಾಳಿಯ ಮೂಲಕ ಇದೀಗ ಜಗಜ್ಜಾಹಿರವಾಗಿದೆ. ಪ್ರೇಕ್ಷಕರೇ, ಮತ್ತೊಂದು ಅಚ್ಚರಿಯ ವಿಷಯವೆಂದರೆ ಈ PFI ಇದೆಯಲ್ಲ, ಇದು ಭಾರತ ದೇಶದಲ್ಲಿ ಆಂತರಿಕ ಯುದ್ಧಕ್ಕೆ ತಯಾರಿ ನಡೆಸುವ ಭಾಗವಾಗಿ ದೇಶದ ವಿವಿಧ ಪ್ರದೇಶಗಳಲ್ಲಿ ಹಿಂಸಾತ್ಮಕ ದಾಳಿಗೆ ಧುಮುಕಿತ್ತು. ಇದರ ಜೊತೆಗೆ ಸಾಮಾಜಿಕ ಮತ್ತು ರಾಜಕೀಯ ವಿಷಯ ವಸ್ತುಗಳನ್ನು ಮುಂದಿಟ್ಟುಕೊಂಡು ಬೀದಿ ನಾಟಕ ಪ್ರದರ್ಶಿಸುವುದು ಅಲ್ಲದೆ ದೇಶದ ಪ್ರಮುಖ ವಾಹಿನಿಗಳನ್ನು ಹೊರತುಪಡಿಸಿ ಇನ್ನುಳಿದ ಮೀಡಿಯಾಗಳನ್ನು ಬಳಸಿಕೊಂಡು ದೇಶದಲ್ಲಿ ಕೋಲಾಹಲ ಸೃಷ್ಟಿಸುವುದು ಈ PFI ಗುರಿಯಾಗಿತ್ತು. ಇದರ ಜೊತೆಗೆ ನಮ್ಮ ಅಧಿಕಾರಿ ವಲಯದ ಪ್ರಮುಖರನ್ನು ಹೆದರಿಸುವುದು,
ದೇಶದಲ್ಲಿ ಕಾನೂನಿಗೆ ಭಂಗ ತರುವುದು, ಭಾರತದಲ್ಲಿ ಪರ್ಯಾಯ ಸರ್ಕಾರ ಅಸ್ತಿತ್ವಕ್ಕೆ ತರುವ ಉದ್ದೇಶವಿಟ್ಟುಕೊಂಡು ಇದು ಅಖಾಡಕ್ಕೆ ಇಳಿಯುವುದು, ರಾಜಕೀಯಕ್ಕೆ ಸಂಬಂಧಿಸಿದಂತೆ ಸುಳ್ಳು ಸುದ್ದಿ ಹರಡುವುದು, ಹನಿ ಟ್ರ್ಯಾಪ್ ಮತ್ತು ಕಂಡವರ ಭೂಮಿಯನ್ನು ಹಿಂಸೆಯಿಂದ ವಶಪಡಿಸಿಕೊಳ್ಳುವುದು, ಹೀಗೆ ಭಾರತದ ಉದ್ದಗಲ ಅಶಾಂತಿ ಅರಾಜಕತೆಯನ್ನು ಹರಡಿ ತಹರೇವಾರಿ ಗೊಂದಲ ಉಂಟು ಮಾಡುವ ದುರುದ್ದೇಶದ ನೀಲನಕ್ಷೆಯನ್ನು ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಸಿದ್ಧಪಡಿಸಿಕೊಂಡಿತ್ತು. ಈ ಎಲ್ಲ ಅಂಶಗಳು ನಮ್ಮ ದಿಟ್ಟೆದೆಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ED ವಿವರವಾಗಿ ನೀಡಿರುವ ಹೇಳಿಕೆಯಲ್ಲಿ ಬಹಿರಂಗಗೊಂಡಿದೆ. PFI ರೂಪಿಸಿರುವ ಸಂಚಿನಿಂದ ಸಂಭವಿಸಬಹುದಾಗಿದ್ದ ಭಾರೀ ಅನಾಹುತದಿಂದ ನಮ್ಮ ಭಾರತವನ್ನು, ಭಾರತೀಯರನ್ನು ಸಂರಕ್ಷಿಸಿ 145 ಕೋಟಿ ಜನರ ಬದುಕು ಭದ್ರವಾಗಿ ಉಳಿಯುವಂತೆ ED ಅಧಿಕಾರಿಗಳು ನಡೆಸಿದ ಈ ದಾಳಿ ಮತ್ತು ಸಮಯೋಚಿತ ಕ್ರಮಕ್ಕೆ ನಾವೆಲ್ಲರೂ ತಲೆಬಾಗಿ ಥ್ಯಾಂಕ್ಸ್ ಹೇಳಬೇಕಾಗುತ್ತದೆ. ನ್ಯೂಸ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.